ಒಬ್ಬ ಪುಟ್ಟ ಹುಡುಗ ಕಷ್ಟಪಟ್ಟು ದುಡಿದು ಮೇಲೆ ಬರಬೇಕು ಅನ್ನೋ ಆಸೆಯಿಂದ ಬಂದ ಕೆಲಸವನ್ನೆಲ್ಲ ಮಾಡ್ತಾ ಕಷ್ಟಪಟ್ಟು ಬೆಳೆದು ದೊಡ್ಡವನಾಗಿ ಬಿಡ್ತಾನೆ. ದೊಡ್ಡವನಾದ ತಕ್ಷಣ ಅವನಿಗೆ ರೇಡಿಯೋ ಜಾಕಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಆದರೆ ಅವನಿಗಾದ ಅವಮಾನ ಅಷ್ಟಿಷ್ಟಲ್ಲ. ರೇಡಿಯೋ ಜಾಕಿ ಕಂಪನಿಯವರು, ನಿನ್ನ ವಯಸ್ಸಾಯಿದು, ನಿನ್ನ ಧ್ವನಿಗೆ ನಮ್ಮ ಕಂಪ್ನಿ ಮುಚ್ಕೊಂಡು ಹೋಗಬೇಕಾಗತ್ತೆ, ಕೂಲಿ ನಾಲಿ ಮಾಡಿಕೊಂಡು ಹೇಗಾದರೂ ಬದುಕು ಹೋಗುವಂಥ ಅವಮಾನ ಮಾಡಿ ಕತ್ತು ಹಿಡಿದು ಹೊರದಬ್ಬಿದಾಗ ಆ ಹುಡುಗನಲ್ಲಿದ್ದ ಹುಚ್ಚುತನ ಎಚ್ಚೆತ್ತುಕೊಳ್ಳುತ್ತೆ. ಅದರ ಪರಿಣಾಮವೇ ಇಂದು ಬಾಲಿವುಡ್ ಬಾದ್ಶಾಗಿ ಮೆರಿತಾ ಇರುವ ಅಮಿತಾಬ್ ಬಚ್ಚನ್ನನ್ನು ನಾವು ಕಾಣಬೇಕಾಯಿತು. ಕಷ್ಟಪಟ್ಟು ಬೆಳೆದು ಮೇಲೆ ಬರಬೇಕು ಅನ್ನೋ ಆಸೆಯಿಂದ ಒಬ್ಬ ಬಡತನದ ಬೇಗುದಿಯಲ್ಲಿ ಬೆಂದು ನೊಂದು ಕಷ್ಟಪಟ್ಟು ಬೆಳೀತಾ ಇದ್ದ ಆ ಹುಡುಗ ಇಂದು ಸಾಫ್ಟ್ವೇರ್ ಕಂಪನಿಗೆ ಅಧಿಪತಿಯಾಗಿ ಬೆಳೆದು ನಿಲ್ತಾನೆ ಅಂದರೆ ಅದರ ಹುಚ್ಚುತನ ಹೇಗಿರಬೇಕು ಅಂತ ನೀವೇ ಊಹೆ ಮಾಡಿ ನೋಡಿ. ನಿಜ ಫ್ರೆಂಡ್ಸ್, ನಾನು ಮಾತಾಡ್ತಾ ಇರೋದು ಮೈಕ್ರೋಸಾಫ್ಟ್ ಕಂಪ್ನಿ ಓನರ್ ಬಿಲ್ ಗೇಟ್ಸ್ ಅವರ ಬಗ್ಗೆ. ಅವರಲ್ಲಿದ್ದ ಆ ಹುಚ್ಚುತನದಿಂದನೇ ಅವರು ಜಗತ್ತಿಗೆ ಸಾಮ್ರಾಟನಾಗಿ ಬೆಳೀತಾ ಇರೋದು. ಒಂದು ಕಾಲದಲ್ಲಿ ಮಾರುತಿ 800 ಕಾರ್ ತಗೊಳ್ಳೋದಕ್ಕೂ ದುಡ್ಡಿಲ್ಲದೆ ಪರದಾಡ್ತಾ ಇದ್ದ ಒಬ್ಬ ಯುವಕನಿಗೆ ಇವತ್ತು ದೊಡ್ಡ ದೊಡ್ಡ ಕಾರ್ಗಳ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರೀತಾ ಇದ್ದಾರೆ ಅಂದರೆ ಅವನಲ್ಲಿದ್ದ ಆ ಹುಚ್ಚುತನನೇ ಅದಕ್ಕೆ ಕಾರಣ ಆಗುತ್ತೆ. ಹೌದು ಫ್ರೆಂಡ್ಸ್, ನಾನು ಮಾತಾಡ್ತಾ ಇರೋದು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಬಗ್ಗೆ. ಒಬ್ಬ ಹುಡುಗನಿಗೆ ಕಷ್ಟ ಅಂದರೆ ಏನು ಗೊತ್ತಿರಲ್ಲ, ನೋವು ಅಂದರೆ ಏನು ಗೊತ್ತಿರಲ್ಲ. ಅಂತಹ ವಯಸ್ಸಿನಲ್ಲಿ ಭಗವಂತ ಅವನಿಗೆ ನೋವುಗಳನ್ನ ಕೊಡ್ತಾನೆ. ಕಷ್ಟದ ಬೇಗುದಿಯಲ್ಲಿ ಬೆಳಿಬೇಕು ಹೇಗಂತ ತೋರಿಸ್ಕೊಡ್ತಾನೆ. ಮಾರ್ಕೆಟ್ನಲ್ಲಿ ಸೈಕಲ್ ಮೇಲೆ ಅಗರಬತ್ತಿಗಳನ್ನು ಮಾರ್ತಾ ಜೀವನವನ್ನು ಸಾಗಿಸ್ತಾ ಇದ್ದ ಒಬ್ಬ ಯುವಕ ಇವತ್ತು ಜಗತ್ತಿನ 10 ಟಾಪ್ ನಿರ್ದೇಶಕರ ಸಾಲಿನಲ್ಲಿ ನಿಲ್ತಾರೆ ಅಂದರೆ ಅವರಲ್ಲಿರುವ ಹುಚ್ಚುತನನೇ ಅದಕ್ಕೆ ಕಾರಣ. ಎಸ್ ಫ್ರೆಂಡ್ಸ್, ನಾನು ಮಾತಾಡ್ತಾ ಇರೋದು ಕನ್ನಡ ಚಿತ್ರರಂಗದ ಖ್ಯಾತ ನಟ ನಿರ್ದೇಶಕ ರಿಯಲ್ ಸ್ಟಾರ್ ಉಪೇಂದ್ರರ ಬಗ್ಗೆ. ಮನೆಯಲ್ಲಿ ಚಿಕ್ಕ ಪುಟ್ಟ ಗಲಾಟೆ ಮಾಡಿಕೊಂಡು ಮನೆಯಿಂದ ಹೊರಗೆ ಬಂದು ಬೆಂಗಳೂರಿನ ಬೀದಿಗಳಲ್ಲಿ ಅಲೆದು ಇವತ್ತಿಗೆ ಕರ್ನಾಟಕದ ಖ್ಯಾತ ನಟರ ಪೈಕಿಯಲ್ಲಿ ಒಬ್ಬರಾಗಿ ನಿಲ್ತಾರೆ ಅಂದರೆ ಅವರ ತಾಕತ್ತು, ಅವರೊಳಗಿನ ಹುಚ್ಚುತನ ಎಂಥದ್ದು ಅಂತ ನೀವೇ ಊಹೆ ಮಾಡಿ ನೋಡಿ. ಎಸ್ ಫ್ರೆಂಡ್ಸ್, ಒಬ್ಬ ಸಾಮಾನ್ಯ ಬಸ್ ಡ್ರೈವರ್ ಮಗ ಇವತ್ತು ಚಿತ್ರರಂಗದಲ್ಲಿ ಖ್ಯಾತ ನಟರ ಸಾಲಿನಲ್ಲಿ ನಿಲ್ತಾರೆ ಅಂದರೆ ಅದಕ್ಕೆ ಅವರಲ್ಲಿರೋ ಹುಚ್ಚುತನ ಕಾರಣ ಅಲ್ಲದೆ ಮತ್ತಿನ್ನೇನು. ಹೌದು, ನಾನು ಮಾತಾಡ್ತಾ ಇರೋದು ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ. ಇವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಡಿಯರ್ ಫ್ರೆಂಡ್ಸ್. ನಾನು ಹೇಳ್ತಾ ಇರೋದು ಇವ್ರು ಒಬ್ಬರೇ ಕಷ್ಟಪಟ್ಟಿದ್ದಾರೆ ಅಂತಲ್ಲ, ಅಥವಾ ಈ ವಿಡಿಯೋದಲ್ಲಿರೋರು ಮಾತ್ರ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅಂತಲ್ಲ. ಈ ಜಗತ್ತಿನಲ್ಲಿ ಇಂತಹ ಸಾಧಕರು ಅನೇಕ ಜನ ಇದ್ದಾರೆ. ಇವರಿಗೆ ಕಷ್ಟ ಬರಲಿಲ್ವಾ? ಇವರಿಗೆ ನೋವು ಬರಲಿಲ್ವಾ? ಇವರು ಬೇಸರ ಮಾಡಿಕೊಂಡು ಜೀವನದಲ್ಲಿ ನನ್ನ ಕೈಲಿ ಏನೂ ಆಗಲ್ಲ ಅಂತ ಹಾಗೆ ಕೂತ್ಕೊಂಡಿದ್ರೆ ಇವ್ರ ಕೈಲಿ ಇಂತಹ ಯಾವುದೇ ಸಾಧನೆಗಳು ಆಗ್ತಾ ಇರಲಿಲ್ಲ. ಇಂತಹ ಅನೇಕ ಹುಚ್ಚರು ಈ ಜಗತ್ತಿನಲ್ಲಿ ತುಂಬ ಜನ ನೋಡೋ ಸಿಗ್ತಾರೆ. ಹಾಗಾದರೆ ನಿನ್ನ ಕೈಯಲ್ಲಿ ಯಾಕೆ ಆಗ್ತಾ ಇಲ್ಲ? ನೀನು ಯಾರಿಗೋಸ್ಕರ ಹೆದರ್ತಾ ಇದೀಯಾ? ಯಾರಿಗೋಸ್ಕರ ಹಿಂದೇಟು ಹಾಕ್ತಾ ಇದೀಯಾ? ನನ್ನವರು ಅಂತ ನೀನು ಮಾತ್ರ ಬಾಯಿ ಪಡ್ಕೊಂಡ್ರೆ ಸಾಲದು. ನಿನಗೋಸ್ಕರ ಪ್ರಾಣ ಕೊಡೋರು ಕೂಡ ಇರಲೇಬೇಕು ಗೆಳೆಯ. ಇಲ್ಲಿ ನಿನಗೋಸ್ಕರ ಕಷ್ಟಪಡೋದಕ್ಕೆ, ನಿನಗೋಸ್ಕರ ಪ್ರಾಣ ಕೊಡೋದಕ್ಕೆ ಯಾರೂ ಕೂಡ ಖಾಲಿ ಇಲ್ಲ. ಅವರಿಗೆ ಸಮಯ ಕೂಡ ಇಲ್ಲ. ಯಾರ ಬಗ್ಗೆನೂ ನೀನು ತಲೆ ಕೆಡಿಸ್ಕೋಬೇಡ. ಈ ಹುಚ್ಚರ ಹಾಗೆ ನೀನು ಕೂಡ ಹುಚ್ಚಾಗು. ಆ ಹುಚ್ಚುತನ ನಿನ್ನಲ್ಲಿರಬೇಕು. ಆಗ ಮಾತ್ರ ಈ ಜಗತ್ತು ನಿನ್ನನ್ನು ಅಪ್ಕೊಳ್ಳುತ್ತೆ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನ ತೊಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀನಿ. ಚಾನಲ್ನ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.